ಭಕ್ತರೆಲ್ಲರೂ ಹೋಗ್ತಾರೆ, ಅಂತರಗಂಗೆಯಲ್ಲಿ ಸ್ನಾನ ಮಾಡ್ತಾರೆ. ಆದರೆ ಆ ಅಂತರಗಂಗೆಯಲ್ಲಿ ಈಗ ಪಾಪ ಪರಿಹಾರವಲ್ಲ, ರೋಗ ಗ್ಯಾರಂಟಿ. ಅಂತರಗಂಗೆಯಲ್ಲಿ ಈಗ ಪಾಪ ಪರಿಹಾರ ಅಲ್ಲ, ಕೋಟಿ ಕೋಟಿ ಲೂಟಿಯಿಂದಾಗಿ ಭಕ್ತರಿಗೆ ಚರಂಡಿ ನೀರಿನ ತೀರ್ಥ. ಪಾಪ ತೊಳೆಯೋ ಅಂತರಗಂಗೆ ಅಂಟಿದೆ ಚರಂಡಿಯ ನಂಟು. ಮಾದಪ್ಪನ ಸನ್ನಿಧಿಯಲ್ಲಿ ಪ್ರಾಧಿಕಾರದಿಂದ ಮಹಾ ಎಡವಟ್ಟು. ಮಲಿನಗೊಂಡ ನೀರಿನಲ್ಲೇ ಪ್ರತಿನಿತ್ಯ ಭಕ್ತರಿಂದ ಸ್ನಾನ ಮಾಡಬೇಕು. ಅಂತರಗಂಗೆಯಲ್ಲಿ ಸ್ನಾನ ಮಾಡಿದ್ರೆ ಚರ್ಮ ರೋಗ ಗ್ಯಾರಂಟಿ. ಪ್ರಾಧಿಕಾರದ ಎಡವಟ್ಟಿನಿಂದ ನೋಡಿ ಇವತ್ತು ಭಕ್ತರು ಕೋಟಿ ಕೋಟಿ ಲೂಟಿಯಿಂದಾಗಿ ಭಕ್ತರಿಗೆ ಚರಂಡಿ ನೀರಿನ ತೀರ್ಥ. ಅಂತರಗಂಗೆಯಲ್ಲಿ ಆಧ್ಯಾತ್ಮಿಕ ಚಿಂತನೆಯನ್ನ ಇಟ್ಕೊಂಡು ಭಕ್ತರು ಹೋಗ್ತಾರೆ ಅಲ್ಲಿ ಮಾದಪ್ಪನ ಸನ್ನಿಧಾನಕ್ಕೆ. ನನ್ನ ಜೀವನದಲ್ಲಿ ದುರ್ಗಳಿಗೆಯಲ್ಲಿ ಆಗಿ ಹೋಗಿರುವಂತಹ ಪಾಪಕೃತ್ಯಗಳಿಗೆ ಕ್ಷಮೆ ಕೊಡು, ಅಂತರಗಂಗೆಯ ಆ ಜಲಸ್ಪರ್ಶದಿಂದ ನನ್ನ ಪಾಪವನ್ನು ಮುಕ್ತಿ ಮಾಡು ಅನ್ನುವಂಥ ಇರಾದೆ ಮೇಲೆ ಅವರವರ ವಿಶ್ವಾಸದಂತೆ ಅವರು ಹೋಗ್ತಾರೆ. ಆದರೆ ಈ ವೈಜ್ಞಾನಿಕವಾಗಿ ನಾವು ಮಾತನಾಡೋದಾದರೆ ಅಲ್ಲಿನ ಶುಚಿತ್ವದ ವ್ಯವಸ್ಥೆಗಳು ನೋಡಿ, ನೀವು ಸಂಬಂಧಪಟ್ಟವರು ಅದನ್ನು ಕಾಪಾಡಬೇಕಾಗಿತ್ತು ಆ ಶುಚಿತ್ವವನ್ನು. ಆದರೆ ನೈರ್ಮಲ್ಯ ಇಲ್ಲ. ರಾಜ್ಯದ 2ನೇ ಶ್ರೀಮಂತ ದೇವಸ್ಥಾನದಲ್ಲೇ ಇದೆಂತಹ ನಿರ್ಲಕ್ಷ್ಯ. ವರ್ಷಕ್ಕೆ 25ರಿಂದ 30 ಕೋಟಿ ಆದಾಯ ಇದ್ರೂ ನೋ ಯೂಸ್. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಳಚೆ ನೀರು ನೇರ ಅಂತರಗಂಗೆಗೆ ಬಂದು ಬೀಳುತ್ತೆ. ದೇವರ ಮೇಲಿನ ನಂಬಿಕೆಯಿಂದ ಕೊಳಚೆ ನೀರಲ್ಲೇ ಭಕ್ತರ ಸ್ನಾನ. ಕಲ್ಯಾಣಿ ಇದ್ರೂ ಪಾಚಿಗಟ್ಟಿ ಅನಾಥ ಶೌಚಾಲಯವೂ ಹಾಳು. ಅಂತರಗಂಗೆಯನ್ನು ಸದಾ ಸ್ವಚ್ಛವಾಗಿಡೋದಕ್ಕೂ ಭಕ್ತರ ಆಗ್ರಹ. ಭಕ್ತರು ಬರ್ತಾರೆ, ದೇಣಿಗೆ ಸಂಗ್ರಹ ಮಾಡ್ತೀರಿ. ನಮ್ಮ ಜಿಲ್ಲೆಯ ಪ್ರಸಿದ್ಧ ದೇವಾಲಯಗಳಲ್ಲಿ ಒಂದಾದ ಕೋಟೆ ಒಡೆಯ ಮಲೆ ಮಾದೇಶ್ವರ ಬೆಟ್ಟದಲ್ಲಿ ಬರುವ ಭಕ್ತಾದಿಗಳಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಮಾದಪ್ಪನ ಬೆಟ್ಟಕ್ಕೆ ಬರುವಂಥ ಭಕ್ತಾದಿಗಳು ಬಡವರು. ಇಲ್ಲಿ ಸ್ನಾನ ಮಾಡಲು ಖಾಸಗಿ ಅವರು 40ರಿಂದ 50 ರೂಪಾಯಿಗಳನ್ನು ಪಾವತಿ ಮಾಡಿ ಸ್ನಾನ ಮಾಡಬೇಕು. ಹಾಗೆ ಇಲ್ಲಿ ಅಂತರಗಂಗೆ ಕೊಳಕ್ಕೆ ಚರಂಡಿ ನೀರು ನುಗ್ಗುತ್ತಿದ್ದು ಇಲ್ಲಿ ಚರಂಡಿ ನೀರಿಂದ ಸ್ನಾನ ಮಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಹಾಗೆ ಇಲ್ಲಿ ಪಾಪವನ್ನು ಕಳೆಯೋಕ್ಕೆ ಅಂತ ಬಂದರೆ ಬರುವಂಥ ಭಕ್ತಾದಿಗಳು ರೋಗ ರುಜಿನವನ್ನು ಅಂಟಿಸಿಕೊಂಡು ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಮಲೆಮಹದೇಶ್ವರ ಬೆಟ್ಟದ ಅಂತರಗಂಗೆಯಲ್ಲಿ ಏನು ಒಂದು ಸೋವಾರ ಅಳಕೆ ಮಾಡಿದ್ರು ಅದು ಸರಿಯಾದ ರೀತಿ ಯೂಸ್ ಆಯ್ತಿಲ್ಲ. ಮತ್ತು ಫುಲ್ ಪಾಚಿ ಕಟ್ಟಿದೆ ಆ ನೀರಲ್ಲಿ, ಅದನ್ನೇ ಸಾರ್ವಜನಿಕವಾಗಿ ಮೀಬೇಕಾಗ್ತದೆ, ಸ್ನಾನ ಮಾಡಬೇಕಾಗ್ತದೆ. ಅದನ್ನು ಸುಧಾ ಕ್ಲೀನ್ ಮಾಡಿಲ್ಲ. ಮತ್ತು ಪ್ರಾಧಿಕಾರಕ್ಕೆ ಕೋಟಿಗಟ್ಟಲೆ ಹಣ ಬರ್ತದೆ, ಅದನ್ನು ಸುಧಾ ಸ್ವಚ್ಛತೆ ಮಾಡಿಲ್ಲ. ಅಲ್ಲಿ ಯಾವುದೇ ರೀತಿ ಒಂದು ವ್ಯವಸ್ಥಿತವಾಗಿ ಇಲ್ಲ. ಅದರಿಂದ ಅದನ್ನು ಪ್ರಾಧಿಕಾರವರು ಎಚ್ಚೆತ್ತುಕೊಳ್ಳಬೇಕು ಅಂತ ಮನವಿ ಮಾಡಿ. ಸೊ ಮಾದಪ್ಪನ ಸನ್ನಿಧಾನಕ್ಕೆ ಅನೇಕ ಭಕ್ತರು ಬೇರೆ ಬೇರೆ ತರಹದಲ್ಲಿ ದೇಣಿಗೆ ಕೊಡ್ತಾರೆ. ಸುಮಾರು 30 ಕೋಟಿ ಹತ್ತತ್ರ ದೇಣಿಗೆ. ಸೊ ಇಷ್ಟೆಲ್ಲ ಆದಾಯ ಇರತಕ್ಕಂಥ ಒಂದು ದೇವಸ್ಥಾನ ನೋಡಿ, ಇಲ್ಲಿ ದೇವರದ್ದು ತಪ್ಪಿಲ್ಲ, ಭಕ್ತರದ್ದು ತಪ್ಪಿಲ್ಲ. ತಪ್ಪಿರೋದು ಯಾರ್ದು? ತಪ್ಪಿರೋದು ಆಡಳಿತ ಮಂಡಳಿ. ನೋಡ್ಕೋಬೇಕಲ್ಲ, ಅಲ್ಲಿನ ವ್ಯವಸ್ಥೆಗಳನ್ನು ಅತ್ಯಂತ ಸಮರ್ಪಕವಾಗಿ ನಿಭಾಯಿಸೋದಕ್ಕೆ ಸಾಧ್ಯ ಇಲ್ಲದಿದ್ದರೆ ಮುಖಕ್ಕೆ ಮಾಸ್ಕ್ ಹಾಕೊಂಡು ಮನೆಗೆ ಹೋಗ್ಬೇಕಲ್ಲ. ಈ ತರಹದ ನಿರ್ವಹಣಾ ಪ್ರಾಧಿಕಾರ ಅಥವಾ ಮೇಂಟೈನ್ ಮಾಡುವಂತಹ ಆಡಳಿತ ಮಂಡಳಿ ನಿಜಕ್ಕೂ ಕೂಡ ಇದಕ್ಕೆ ಉತ್ತರ ಕೊಡಬೇಕು. ಅನೇಕ ಬೇರೆ ದೂರದಿಂದ ಬರ್ತಾರೆ, ಸರ್ವಧರ್ಮದ ಭಕ್ತರು ಬರ್ತಾರೆ ಅಲ್ಲಿ. ಅವರು ಪಾಪ ದೇವರ ಮೇಲಿನ ನಂಬಿಕೆಯಲ್ಲಿ ಸ್ನಾನ ಮಾಡೋದಕ್ಕೆ ಬರ್ತಾರೆ. ಆದರೆ ಆ ನೀರಿನ ಪರಿಸ್ಥಿತಿ, ಬಾಣಂತಿ ಹೆಣ್ಣುಮಕ್ಕಳು ಬರಬಹುದು, ವಯಸ್ಸಾದ ವಯೋವೃದ್ಧೆಯರು ಬರಬಹುದು. ಅವರ ಪರಿಸ್ಥಿತಿ ಏನು? ಈ ತರಹದ ಶುಚಿತ್ವವೇ ಇಲ್ಲದಂತಹ ಜಲದಲ್ಲಿ ಆ ಜಲಸ್ಪರ್ಶದಿಂದ ಮಕ್ಕಳಿಗೇನಾದರೂ ರೋಗ ಅಂಟಿದ್ರೆ, ಚರ್ಮ ರೋಗದಂತಹ ದೊಡ್ಡ ದೊಡ್ಡ ರೋಗ ಬಂದರೆ ಯಾರು ಉತ್ತರ ಕೊಡ್ತಾರೆ ಅದಕ್ಕೆ? ಸೊ ನಿಜಕ್ಕೂ ಆಡಳಿತ ಮಂಡಳಿ ಈ ಬಗ್ಗೆ ಯೋಚನೆ ಮಾಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ಮಂಜು ನಮ್ಮ ಪ್ರತಿನಿಧಿ ಫೋನ್ ಸಂಪರ್ಕದಲ್ಲಿ. ಮಂಜು, ಅಂತರಗಂಗೆಯ ಸ್ಥಿತಿ ಇದೆಯಲ್ಲ, ನಿಜಕ್ಕೂ ಇದು ನಮ್ಮ ಕರ್ನಾಟಕದ ಬೇರೆ ಬೇರೆ ದೇವಸ್ಥಾನಗಳಿಗೂ ಕೂಡ ಪಾಠ ಆಗಬೇಕು. ಅಂದರೆ ಆಡಳಿತ ಮಂಡಳಿ ಶುಚಿತ್ವಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನೋದು ಇದರಲ್ಲಿ ಅರ್ಥ ಆಗುತ್ತೆ. ಈಗ ಭಕ್ತರೇನು ಹೇಳ್ತಾರೆ ಮಂಜು? ಸೊ ಸಂಪರ್ಕ ಕಡಿತ ಆಗಿದೆ. ಒಟ್ಟಾರೆ ಪ್ರಾಧಿಕಾರ ಅಥವಾ ಆಡಳಿತ ಮಂಡಳಿಗಳು ನಿಜಕ್ಕೂ ಶುಚಿತ್ವಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು. ಭಕ್ತರ ಆರೋಗ್ಯದ ಹಿತದೃಷ್ಟಿಯಿಂದ ಈ ತರಹದ ಏನು
ಈ ಎಲ್ಲ ವಿಚಾರಗಳನ್ನು ಅವಾಯ್ಡ್ ಮಾಡುವಂಥ ಪ್ರಯತ್ನಗಳು ನಮ್ಮಲ್ಲಾಗಬೇಕು. ಭಕ್ತರು ಕೂಡ ಆಕ್ರೋಶಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಭಕ್ತರ ಆ ಭಕ್ತಿಗೆ ಫಲ ಸಿಗುತ್ತಾ ಅನ್ನೋದನ್ನು ಕಾದು ನೋಡಬೇಕಿದೆ. ಅಂತರಗಂಗೆಯನ್ನು ಸದಾ ಸ್ವಚ್ಛವಾಗಿಡೋದಕ್ಕೆ ಭಕ್ತರು ಆಗ್ರಹಿಸ್ತಾ ಇದ್ದಾರೆ. ಸೊ ಈ ತರಹದ ಶುಚಿತ್ವವೇ ಇಲ್ಲದಂತಹ ಅಂತರಗಂಗೆಯಲ್ಲಿ ಈಗ ಪಾಪ ಪರಿಹಾರ ಅಲ್ಲ, ರೋಗ ಗ್ಯಾರಂಟಿ ಅನ್ನೋ ತರಹದಲ್ಲಿ ಭಾಸವಾಗ್ತಾ ಇದೆ. ಕಾರಣ ಅಲ್ಲಿನ ನೀರಿನ ಪರಿಸ್ಥಿತಿ ರಾಜ್ಯದ 2ನೇ ಶ್ರೀಮಂತ ದೇವಸ್ಥಾನದಲ್ಲೇ ಒಂತರಹದ ನಿರ್ಲಕ್ಷ್ಯ ಅನ್ನೋದಾದರೆ ನಿಜಕ್ಕೂ ಕೂಡ ಭಕ್ತರಿಗೂ ಕೂಡ ಒಂತರಹದ ಬೇಸರ. ಸೊ ಇದೆಲ್ಲದರ ಎಡೆಯಲ್ಲಿ ಪಾಪ ತೊಳೆಯಲು ಬರುವಂತಹ ಭಕ್ತರಿಗೆ ಇದೊಂಥರದ ಆಧ್ಯಾತ್ಮಿಕ ಆಘಾತ. ಏನೇನೋ ಇರಾದೆಯನ್ನು ಇಟ್ಕೊಂಡು ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳೋದಕ್ಕೆ ಬರ್ತಾರೆ ಮಾದಪ್ಪನ ಸನ್ನಿಧಾನಕ್ಕೆ. ಆದರೆ ದೇವರ ಸನ್ನಿಧಾನಕ್ಕೆ ಬರುವಂತಹ ಈ ದೇವಸ್ಥಾನದಲ್ಲೂ ಕೂಡ ತೀರ್ಥ ಸ್ನಾನ ಮಾಡೋದಕ್ಕೆ ಹೊರಟಾಗ ಅಲ್ಲಿನ ನೀರಿನ ಪರಿಸ್ಥಿತಿ, ಆಸುಪಾಸಿನ ಗಲೀಜು ನೀರು ಬಂದು ಸೇರುವಂತಹ ದೃಶ್ಯಗಳು ನಿಜಕ್ಕೂ ಎಲ್ಲೋ ಒಂದು ಕಡೆ ಇದು ಭಕ್ತರಿಗೂ ಕೂಡ ನೋವು ತರುತ್ತೆ. ಸೊ ಮಾದಪ್ಪನ ಸನ್ನಿಧಾನದಲ್ಲಿ ಈ ತರಹದ ವಾತಾವರಣ ಅನ್ನೋದಾದರೆ ನಿಜಕ್ಕೂ ಎಲ್ಲೋ ಒಂದು ಕಡೆ ಬೇಜಾರು ಅನಿಸುತ್ತೆ. ಭಕ್ತರು ಕೂಡ ಈ ಬಗ್ಗೆ ಅಳಲನ್ನು ತೋಡ್ಕೊಂಡಿದ್ದಾರೆ. ಸೊ ಇದು ಮಾದಪ್ಪನ ಸನ್ನಿಧಾನದಲ್ಲಿ ಕಂಡು ಬರ್ತಾ ಇರತಕ್ಕಂತಹ ದೃಶ್ಯ. ಅನೇಕ ಭಕ್ತರು ದೂರದೂರಿನಿಂದ ಬರ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ. ತಮ್ಮ ವಿಶ್ವಾಸದ ಭಾಗವಾಗಿ ಮಾದಪ್ಪನ ಸನ್ನಿಧಾನಕ್ಕೆ ಬಂದರೆ ನಮ್ಮ ಕಷ್ಟ ನಷ್ಟಗಳು ನಿವಾರಣೆ ಆಗುತ್ತೆ ಎನ್ನುವಂತಹ ಅನೇಕ ಬೇಡಿಕೆಗಳನ್ನು ಅಥವಾ ಅನೇಕ ಇಂಗಿತಗಳನ್ನು ಇಟ್ಕೊಂಡು ಸನ್ನಿಧಾನಕ್ಕೆ ಬರ್ತಾರೆ. ಇನ್ನು ಈ ನೀರಿನಲ್ಲಿ ಸ್ನಾನ ಮಾಡಿದ್ರೆ ಪಾಪಗಳಿಗೆ ಮುಕ್ತಿ ಸಿಗುತ್ತೆ ಅನ್ನೋ ವಿಶ್ವಾಸ ಇರ್ತವೆ. ಆ ವಿಶ್ವಾಸದ ಭಾಗವಾಗಿ ಅನೇಕ ಭಕ್ತರು ಸ್ನಾನ ಮಾಡ್ತಾರೆ. ಆದರೆ ವೈಜ್ಞಾನಿಕವಾಗಿ ಸ್ನಾನ ಮಾಡೋದಕ್ಕಿದು ಅರ್ಹ ಇದೆಯಾ ಈ ನೀರು? ಅರ್ಹ ಇದೆಯಾ ಈ ನೀರು? ಸುತ್ತಮುತ್ತಲಿನ ಬೇರೆ ಬೇರೆ ನೀರುಗಳು ಇದರಲ್ಲಿ ಮಿಶ್ರ ಆಗ್ತಾ ಇದೆಯಾ? ಗಲೀಜು ನೀರು ಇದನ್ನು ಸೇರುವುದನ್ನು ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ವಾ?